ವ್ಯವಸ್ಥೆ ನಡೆಸೋದು ಅಡಿಗೆ ಅದನ್ನೆಲ್ಲ ಮಾರ್ಕೊಂಡು ತಟ್ಟಾಗಿ ದಿವಾಳಿಗೆ ಎತ್ತರಿ ನಮ್ಮದು ಅಂತೇಳಿ ಉಳಿದು ಹೋಗೋದು. ಯಾಕೆ ಹಿಂಗೆ ಆಗ್ತಾವ? ನಿಜವಾಗಿ ಆ ಉದ್ಯಮಗಳು ಸ್ಟಾರ್ಟ್ ಆಗಿದ್ದಾವೆ. ಸ್ಟಾರ್ಟ್ ಆಗಿದ್ದು ಎಷ್ಟು ದಿವಸ ನಡೆದು, ಎಷ್ಟು ಜನ ದುಡಿತಾಯಿದ್ರು, ಎಷ್ಟು ಪೇಮೆಂಟ್ ಆಯಿತು, ಉತ್ಪನ್ನ ಏನು ಬರ್ತಿತ್ತು, ಅದರಿಂದ ಏನು ರೆಕಾರ್ಡ್ ಬೇಕಲ್ಲ ಅದಲ್ಲ. ಅಟ್ಲೀಸ್ಟ್ ಆ ಅಸ್ತಿತ್ವದಲ್ಲಿ ಇವತ್ತು ಕಡಿಕೆ ಹಾಳಾಗಿ ಇರಬೇಕಲ್ಲ, ಅಲ್ಲಿ ಹಾಳಾದ್ರಿಂದ ಅದಾವ ಅವು. ಎಷ್ಟೋ ಬ್ಯಾಂಕ್ಗಳು ಸಾಲ ಕೊಟ್ಟಿದ್ದು, ಸಾಲ ತೊಗೊಂಡವ್ರು ಅವ್ರು ಎಲ್ಲಿ ಏನು ಮಾಡ್ತಾಯಿದ್ದಾರೆ ಸರ್ ಡಾಕ್ಯುಮೆಂಟ್ಸ್ ಹೋಗಲಿ ಕೇಳಲಿಕ್ಕೆ ಹೋದ್ರೆ. ಇದನ್ನು ಸಹಿತ ಅನೇಕ ಬ್ಯಾಂಕ್ಗಳಿಗೆ ಬೆನ್ನತ್ತಿ ನೋಡಿದ್ದೀವಿ. ಇದನ್ನು ಅನೇಕರು ಇಲ್ಲ ಆದರೆ ಕೊಟ್ಟಿದ್ದೀವಿ ಬರ್ತಾರೆ ಹಾಕ್ತಾರೆ ಅಂತ ಹೇಳ್ತಾರೆ. ಆ ಸ್ಥಾನಗಳ ಸಹ ತೋರಿಸೋದಿಲ್ಲ ಎಲ್ಲಿದೆ ಅಂತೇಳಿ. ಯಾಕಂದ್ರೆ ಕೊಟೇಶನ್ ಅಷ್ಟೇ ಇರ್ತಾವಿಲ್ಲ. ಆ ಮೆಟೀರಿಯಲ್, ಆ ಫ್ಯಾಕ್ಟ್ರಿ ಮೆಟೀರಿಯಲ್ ಆಗಿರ್ಬೋದು, ಮತ್ತು ಇರ್ಬೋದು ಅಲ್ಲಿ ಇರೋದೇ ಇಲ್ಲ ರೀ, ಗಾಯಬ ಹೋಗೋದ್ರೊಳಗೆ. ಇರೋದು ಉದಾಹರಣೆ ಸಾಕಷ್ಟು ಕೊಡ್ಬೋದು ನಾವು. ಆದರೂ ಅಲ್ಲ ಬೆಲೆಗಳು ಒಳ್ಳೆಯವರಿದ್ದಾರೆ, ಪ್ರಾಮಾಣಿಕರಿದ್ದಾರೆ, ಆದರೆ ಪ್ರಮಾಣ ಭಾಳ ಕಡಿಮೆ ಅದ. ಹೀಗಾಗಿ ಈ ದೇಶದ ಅರ್ಥವ್ಯವಸ್ಥೆ ದಿವಾಳಿ ಹೇಳೋದಕ್ಕೆ ಸ್ವತಃ ಸರ್ಕಾರದ ಈ ಎಡಬಿಡಂಗಿ ನೀತಿಗಳು ಅಂತ 72,000 ಕೋಟಿ ರೈತರಿಗಾಗಿ ಬಿಟ್ಟಿದ್ದೀರ. ಇವತ್ತು 2 ಲಕ್ಷ ಕೋಟಿ ರೂಪಾಯಿ ರೈತರಿಗೆ ಸಾಲ ಐತಿ. 2 ಲಕ್ಷ ಕೋಟಿ ರೂಪಾಯಿ ನೀವು ಬಿಟ್ಟರಪ್ಪ ಅಂತಂದ್ರೆ ರೈತರೆಲ್ಲ ಉದ್ಧಾರ ಆಕಾರ. ಇಲ್ಲಿ ನೋಡ್ರೆ 16.35 ಲಕ್ಷ ಕೋಟಿ ರೂಪಾಯಿ ಅಂತೀರಿ. ಆ ಪಾಪ ಕಳೆದ 5 ವರ್ಷಗಳಿಂದ ಬರೀ 2 ಲಕ್ಷ ಕೋಟಿ ರೂಪಾಯಿ ಅವ್ರದ್ದು ಲೋನ್ ಐತಿ ರೈತರು. ಅದನ್ನ ಯಾಕೆ ನೀವು ವಿವೇಕ ಮಾಡಬಾರ್ದು? ಯಾಕೆ ಮಾಡಬಾರ್ದು ಅನ್ನೋದು ಪ್ರತಿ ಪ್ರಜೆಯ, ಪ್ರತಿ ರೈತನ, ಪ್ರತಿ ಇಲ್ಲಿಯ ಬಡವರ ಪ್ರಶ್ನೆ. ಈ ದುಡ್ಡು ನಮ್ಮೆಲ್ಲ ಟ್ಯಾಕ್ಸ್ ದುಡ್ಡನ್ನು ನೀವು ಬೇಕಾಬಿಟ್ಟೆ ಹೇಗೆ ಮಾಡಿದ್ರೆ ಇದನ್ನು ಜನ ತಿಳ್ಕೊಬೇಕಾಗಿದೆ. ಮತದಾರ ಮತ್ತೆ ಹೆಸರುಳ್ಬೇಕಾಗಿದೆ. ಮತದಾರ ನಿಮ್ಮ ದುಡ್ಡು ಅದು. ಯಾರೇನು ಬೇಕಾದ್ ಮಾಡಿದ್ರೆ ಹೇಗೆ ಒಂದು 50ಕ್ಕೋ 100ಕ್ಕೋ ಗ್ಯಾರಂಟಿಗೂ ನಿಮ್ಮನ್ನು ನೀವು ಮಾರ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಇವುಗಳ ಬಗ್ಗೆ ಪ್ರಶ್ನೆ ಮಾಡಿರಿ ಜನರು. ಮತದಾರ ಪ್ರಶ್ನೆ ಮಾಡಬೇಕಿದೆ. ನಾವು ಅವರು ಮಾಲಕರು ಇರೋದೆಲ್ಲ ಪ್ರಜೆಗಳು ಇವುಗಳ ಮಾಲೀಕರು. ಈ ಬ್ಯಾಂಕ್ಗಳ ಮಾಲೀಕರು, ಈ ಮೋದಿಯವರ ಮಾಲೀಕರು, ನಿರ್ಮಲಾ ಸೀತಾರಾಮನ್ ಅವ್ರ ಮಾಲೀಕರು, BJPಗರ ಮಾಲೀಕರು, ಕಾಂಗ್ರೆಸ್ಗರ ಮಾಲೀಕರು. ಈ ಪ್ರಜೆಗಳು ಎಚ್ಚರಗೊಳ್ಬೇಕು. ಯಾವಾಗ ಎಚ್ಚರಗೊಳ್ಳೋದು ಗೊತ್ತಿಲ್ಲ. ಆದರೂ ಹೇಳ್ತಾ ಇದ್ದೀವಿ, ಎಚ್ಚರಗೊಳ್ಳಿ. ಇದು 16.35 ಲಕ್ಷ ಕೋಟಿ ರೂಪಾಯಿ ಇದನ್ನು ರಿಟರ್ನ್ ಅಪ್ ಮಾಡಿದ್ದು, ಆಫ್ ಮಾಡಿದ್ದು, ಇದು ಯಾವ ಕಾರಣಕ್ಕೆ, ಹೇಗೆ ವ್ಯವಸ್ಥೆ ಆಯಿತು, ಏನಾಯಿತು, ಇದೆಲ್ಲ ಸಾಧನೆಗೊಳ್ಳಿ ಅಂತ ಹೇಳ್ತಾ ನನಗನ್ಸಿದ್ದು ಕೆಲವು ಮಾತು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆ.